ಇನ್ನು ಕಾಶ್ಮೀರದಿಂದ ವಾಪಸ್ ಬಂದಂಥ ಪ್ರತಿಯೊಬ್ಬ ಕನ್ನಡಿಗರ ಅನುಭವವೂ ಕೂಡ ಭಯಭೀತವಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಅವರೇನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಕಾಶ್ಮೀರ ಪ್ರವಾಸದಿಂದ ಕರ್ನಾಟಕಕ್ಕೆ ಸೇಫಾಗಿ ಇದೀಗ ಕನ್ನಡಿಗರು ಬಂದಿದ್ದಾರೆ. ಏರ್ಪೋರ್ಟ್ನಲ್ಲಿದ್ದ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕುಟುಂಬ ಸಮೇತರಾಗಿ ಅವರು ಪ್ರವಾಸವನ್ನು ಕೈಗೊಂಡಿದ್ರು. ಮೇಡಮ್, ಎಷ್ಟು ದಿನ ಪ್ರವಾಸ ಕೈಗೊಂಡಿದ್ರಿ? ಇವತ್ತು ಸೇಫಾಗಿ ಬಂದಿದ್ದೀರಿ. ಒಂದು ಭಯೋತ್ಪಾದಕರ ದಾಳಿ, ಉಗ್ರರ ದಾಳಿ ಅನ್ನೋ ಆತಂಕ ಇರುವಂಥದ್ದು. ಸೇಫ್ ಆಗಿರೋದು ಎಷ್ಟು ಖುಷಿ ಕೊಡುತ್ತೆ? ಯಾವ ರೀತಿ ಪರಿಸ್ಥಿತಿ ಇತ್ತು? ಆ್ಯಕ್ಚುಲಿ ನಮ್ದು ಸ್ಯಾಟರ್ಡೇ ನೈಟ್ ಹೊರಟಿದ್ವಿ ಇಲ್ಲಿ ಬೆಂಗಳೂರಿಂದ. ಸೊ ಸಂಡೇಯಿಂದ ಟ್ರಿಪ್ ಪ್ಲ್ಯಾನ್ ಇತ್ತು ನಮ್ದು. ಆಲ್ಮೋಸ್ಟ್ ಆಗಿ 3 ಡೇಸ್ ಕಂಟಿನ್ಯೂ ಆಗಿದೆ. ಇನ್ನು 2 ದಿನ ಟ್ರಿಪ್ ಇತ್ತು. 2 ದಿನ ಇನ್ಸಿಡೆನ್ಸ್ ಆಗಿದ್ದ ಪ್ಲೇಸಿಗೆ ನಾವು ನೆಕ್ಸ್ಟ್ ಡೇ ಹೊರಡಬೇಕಾಗಿತ್ತು ಪೆಹಲ್ಗಾಮ್ಗೆ. ಆ ಇನ್ಸಿಡೆನ್ಸ್ ಆಗಿದ್ದ ದಿನ ಗುಲ್ಮಾರ್ಗಲ್ಲಿದ್ವಿ. ನಮ್ಗೆ ಆ ಟೈಮಲ್ಲಿ ಏನೂ ವಿಷಯ ಗೊತ್ತಾಗಿರಲಿಲ್ಲ. ಎಲ್ಲ ಮಧ್ಯಾಹ್ನ ನಾರ್ಮಲ್ ಆಗಿ ಚೆನ್ನಾಗಿ ತಿರುಗಾಡ್ಕೊಂಡು ಹಾಗೆ ಹೀಗೆ ಎಲ್ಲ ಹೋಗ್ತಾ ಇದ್ವಿ. ಸೊ ಹೋಗಬೇಕಾದ್ರೆ ಹೋಟೆಲ್ ಚೆಕ್-ಇನ್ ಆಗಬೇಕಾದ್ರೆ ಕಾಲ್ಗಳು ಬರೋಕ್ಕೆ ಶುರು ಆಯಿತು ಫ್ಯಾಮಿಲಿ ಫ್ರೆಂಡ್ಸಿಂದ ಎಲ್ಲ. ಹೇಗಿದ್ದೀರಾ, ಸೇಫ್ ಇದ್ದೀರಾ, ಈ ಥರ ಇನ್ಸಿಡೆನ್ಸ್ ಆಗಿದೆ ಅಂದ್ಬಿಟ್ಟು. ನಮ್ಗೆ ಅಷ್ಟಾಗಿ ಅಲ್ಲಿವರೆಗೂ ಏನೂ ಗೊತ್ತಾಗಿರಲಿಲ್ಲ ಇಷ್ಟ ಆಗಿದೆನಾ ಏನು ಅಂತ ಹೇಳಿಬಿಟ್ಟು. ಆಮೇಲೆ ನೆಕ್ಸ್ಟ್ ನೋಡಬೇಕಾದ್ರೆ ಸಂಜೆ ಎಲ್ಲ ಮೀಡಿಯಾ ಎಲ್ಲ ನೋಡಬೇಕಾದ್ರೆ ಅಯ್ಯೋ ತುಂಬ ಜನ 26, 27 ಆ ಥರ ಎಲ್ಲ ಕೌಂಟ್ಸ್ ಬರೋಕ್ಕೆ ಶುರು ಆಗಿದೆ, ಡೆತ್ತಲ್ಲಿ ಹೀಗಾಗಿದೆ ಅಂದ್ಬಿಟ್ಟು. ಆವಾಗ ತುಂಬ ಒಂಥರ ಟೆನ್ಷನ್ ಆಯಿತು, ಪ್ಯಾನಿಕ್ ಆಯಿತು ರೂಮಿಗೆ ಬಂದಮೇಲೆ. ನೆಕ್ಸ್ಟ್ ಏನು ಅಂತ ನಾವು ನೆಕ್ಸ್ಟ್ ಡೇ ಆ ಪ್ಲೇಸಲ್ಲಿ ಹೋಗಬೇಕಿತ್ತಲ್ಲ, ಇವತ್ತಾಯ್ತಲ್ಲ ಅನ್ನೋ ಲೆಕ್ಕದಲ್ಲಿ ಹೋಗೋದಾ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಮಗೆ ಚಿಕ್ಕ ಫ್ಯಾಮಿಲಿ ಎಲ್ಲ ಜೊತೆ ಎಲ್ಲ ಹೋಗಿದ್ವಿ. ಚಿಕ್ಕ ಮಕ್ಕಳನ್ನ ಇವ್ರನ್ನೆಲ್ಲ ಕರ್ಕೊಂಡು ರಿಸ್ಕ್ ಬೇಡ ಅಂದ್ಬಿಟ್ಟು ನಾವು ಅದನ್ನು ಪ್ಲ್ಯಾನು ಕ್ಯಾನ್ಸಲ್ ಮಾಡಿದ್ವಿ. ಇನ್ನು 2 ದಿನ ನಾಳೆ ಬರಬೇಕಾಗಿತ್ತು. ಸೊ ಕರ್ನಾಟಕ ಗೌರ್ಮೆಂಟ್ ಅರೇಂಜ್ ಮಾಡಿದ್ರಿಂದ ಇವತ್ತೇ ಬಂದ್ವಿ. ಎಷ್ಟು ಜನ ಹೋಗಿದ್ರಿ ಮೇಡಮ್ ನೀವು? ಕಾಶ್ಮೀರಿಗೆ ಫಸ್ಟ್ ಟೈಮು. ಬಟ್ ಕಾಶ್ಮೀರ ತುಂಬ ಸುಂದರವಾದ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ಜೀವನದಲ್ಲಿ ಒಂದ್ಸಲ ಆದರೂ ನೋಡಬೇಕು ಅನ್ನೋ ಇದರಲ್ಲೇ ಇತ್ತು. ಮಕ್ಕಳು ಕೂಡ ಹೇಳ್ತಾಯಿದ್ರು ಇಲ್ಲ ತುಂಬ ಸ್ನೋಫಾಲ್ ನೋಡಬೇಕು, ಐಸ್ ಇರೋ ಏರಿಯಾ ನೋಡಬೇಕು ಅನ್ನೋ ಥರ. ಬಟ್ ಕಾಶ್ಮೀರದಲ್ಲಿ ಇದ್ದರೂ ಕೂಡ ಕನ್ನಡದವ್ರು ತುಂಬ ಜನ ಇದ್ದಾರೆ. ಈ ಸಲ ಟೂರಿಸಮಿಂದ ತುಂಬ ಜನ ಕನ್ನಡಿಗದವರು ಹೋಗಿದ್ದಾರೆ ಅಂತ ಹೇಳ್ಬೋದು. ನಾವು ಕಾಶ್ಮೀರದಲ್ಲಿದ್ದರೂ ಅಕ್ಕಪಕ್ಕ ಕೆಲವೊಬ್ಬರೆಲ್ಲ ಕನ್ನಡದಲ್ಲೇ ಮಾತಾಡೋದು ಕೇಳ್ತಾ ಇದ್ದರೆ ಎಲ್ಲೋ ನಾವು ಕಾಶ್ಮೀರ ಅಲ್ಲ ಕರ್ನಾಟಕದಲ್ಲೇ ಇದ್ದೀವೇನೋ ಅನ್ನೋ ಫೀಲಿಂಗ್ ಥರನೇ ಬರ್ತಾಯಿತ್ತು. ಈ ಟೆರರಿಸ್ಟ್ ಅಟ್ಯಾಕ್ ಆದಾಗ ಮೇಡಮ್ 3 ಜನ ಸತ್ರು ಅಂತ ಕೇಳಿದಾಗ ಯಾವ ರೀತಿ ಆತಂಕ ಇತ್ತು? ಅಂದರೆ ಮದುವೆಯಾಗಿ ಬಂದಿರುವಂಥ ಕಪ್ಪಲ್ಗಳು ಸತ್ತಿರುವಂಥದ್ದು, ಮಂಗ ಪಾಸ್ ಆದಂಥ ಖುಷಿಲಿ ಪ್ರವಾಸಕ್ಕೆ ಹೋಗಿದ್ರು ಶಿವಮೊಗ್ಗದವರು, ಅವರು ಇವತ್ತಿಲ್ಲ. ಆ್ಯಕ್ಚುಲಿ ನಮಗೂ ಸತ್ತಿರೋ ವಿಷಯ ಎಲ್ಲ ಕೆಲವೊಂದೆಲ್ಲ ಮೀಡಿಯಾದಿಂದ ಬಂದ್ವಿ. ನಾವು ಆ ಇನ್ಸಿಡೆನ್ಸ್ ಆಗಿದ್ದ ಪ್ಲೇಸಲ್ಲಿ ಇರಲಿಲ್ಲ. ನಾಳೆ ಹೋಗೋದಿತ್ತು ಅಂತ, ಆ ಇನ್ಸಿಡೆನ್ಸ್ ಆಗಿದ್ದ ನೆಕ್ಸ್ಟ್ ಡೇ ಹೋಗೋ ಪ್ಲ್ಯಾನಲ್ಲಿ ಇತ್ತು. ಸೊ ನಮಗೂ ಕೂಡ ಮೀಡಿಯಾದಿಂದನೇ ವಿಷಯ ಗೊತ್ತಾಯಿತು. ಬಟ್ ಅಲ್ಲಿರೋರು ಕೆಲವೊಬ್ರು ನಮಗೆ ಸಿಕ್ಕಿದಾಗ ಹೇಳಿದರು ಇಲ್ಲ ತುಂಬ ಅವರೇನು ಐಸ್ ಕ್ರೀಮ್ ತಿನ್ನೋಕೆ ಹೋದ್ರಂತೆ ಕೆಳಗಡೆ ಒಂದು 18 ಜನ. ಸೊ ಅದಕ್ಕಾಗಿ ನಾವು ಬಚಾವಾದ್ವಿ. ನಮಗೂ ವಿಷಯ ಗೊತ್ತಾಗಲಿಲ್ಲ. ಅಲ್ಲಿ ಹೋಗಬೇಕಾದ್ರೆ ಪೋನಿ ರೈಡಲ್ಲಿ ಹೋಗಬೇಕು. ಅಲ್ಲೊಂಥರ ಕಲ್ಲು ಬೆಟ್ಟ ಗುಡ್ಡ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಅವರು ಎಲ್ಲ ಪೋನಿ ಕುದುರೆಯಲ್ಲಿ ಕರ್ಕೊಂಡು ಹೋಗೋರನ್ನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಓಡಿ 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 ಚಲೋ ಬಾಗೋ ಅಂತ ಹೇಳಿ ಅವರಿಗೂ ಏನಾಯಿತು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಕಂಡೀಷನ್ನಲ್ಲೇ ಹೇಳಿದರು. ಎಲ್ಲೋ ಅವ್ರ ಮುಂದೆ ಇರೋರೇನೋ 1-2 ಬುಲೆಟ್ ಸೌಂಡ್, ಗನ್ ಸೌಂಡ್ ಕೇಳಿಸ್ತು ಅನ್ನೋ ಥರದ್ರಲ್ಲಿ. ಬಟ್ ಆ ಸೌಂಡಿಗೆ ಎಲ್ರಿಗೂ ಪ್ಯಾನಿಕ್ ಆಗಿ ಯಾವ ಕಂಡೀಷನ್ ಏನಾಯಿತು ಅಂತಲೇ ಗೊತ್ತಿಲ್ಲ ಅನ್ನೋ ಥರದ್ರಲ್ಲೇ ಹೇಳ್ತಾ ಇದ್ರು. ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ ಮೇಡಮ್? ಟೂರಿಸ್ಟ್ಗಳಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟ? ಸದ್ಯದ ಪರಿಸ್ಥಿತಿ ನಾವು 2 ದಿನ ಇರೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀವಿ ಟೆನ್ಷನ್ ಆಗಿ. ಇಲ್ಲ ಇದರಲ್ಲಿ ಸದ್ಯದ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಅನ್ನೋದು. ಬಟ್ ಲೋಕಲ್ ಏಡ್ಸ್ ತುಂಬ ಸಫರ್ ಆಗ್ತಾರೆ ಅನ್ನೋ ಥರ ಅವ್ರು ಅದೇ ಹೇಳ್ತಾಯಿದ್ರು. ನಾವಿರೋ ಕಡೆಯೂ ಕೂಡ ಕಾಶ್ಮೀರಿಯನ್ಸ್ ಇಲ್ಲ ನಮ್ಮ ಟೂರಿಸ್ಟಿಂದನೇ ನಮ್ಮ ಲೈಫ್ ತುಂಬ 70 to 80% ಆಫ್ ಲೈಫ್ ನಡೆಯೋದೇ ನಿಮ್ಮಿಂದನೇ. ಈಗ ಪರವಾಗಿಲ್ಲ 4-5 ವರ್ಷದಿಂದ. ಈಗ ಈ ಥರ ಆಗಿಬಿಟ್ರೆ ನಾವು ಇನ್ನೊಂದು 10 ವರ್ಷ ಹಿಂದೆ ಹೋಗಿಬಿಡ್ತೀವಿ ಅನ್ನೋ ಥರನೇ ಲೋಕಲ್ ಏಡ್ಸ್ ಮಾತಾಡ್ತಾಯಿದ್ರು. ಸೇಫಾಗಿ ಬಂದಿದ್ರಿ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಆ್ಯಕ್ಚುಲಿ. ಸೇಫಾಗಿ ಬಂದಿದ್ದು. ಆದರೆ ಒಂದೆರಡು ಪ್ಲೇಸಸ್ ನೋಡಲಿಲ್ಲ ಅನ್ನೋದು ಬೇಜಾರಾಯಿತು. ಬಟ್ ಸೇಫಾಗಿ ಬಂದಿದ್ದಂತೂ ಅದಕ್ಕಿಂತ ತುಂಬ ಖುಷಿಯಾಗಿದೆ. ಸರ್ಕಾರದಿಂದ ಸವಲತ್ತು ಮಾಡಿದೆ, ಒಂದು ಟ್ರೈನು ಫ್ಲೈಟ್ ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡಿ? ಆ್ಯಕ್ಚುಲಿ ಸಂತೋಷ್ ಲಾಡ್ ಅವರು ಅವರೇ ನಮ್ಮನ್ನ ಕನ್ನಡಿಗರನ್ನ ಅಪ್ರೋಚ್ ಮಾಡಿ ನಾವು ಇದ್ದು ಸ್ಟೇ ಆಗಿದ್ದು ಹೋಟೆಲ್ಗೂ ಕೂಡ ಬಂದರು. ಇಲ್ಲ ಪ್ಯಾನಿಕ್ ಆಗಬೇಡಿ, ನಾವು ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದರು. ಸಂತೋಷ್ ಲಾಡ್ ಅವರು ಕೂಡ ಡೈರೆಕ್ಟ್ ಅವರು ಬೇರೆ ಯಾರು ಹೆಲ್ಪರ್ಸ್ ಅನ್ನೋದಕ್ಕಿಂತ ಅವರೇ ನಮ್ಮ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿದ್ದು ಇಲ್ಲ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಿ ತುಂಬ ಚೆನ್ನಾಗಿ ಅಪ್ರೋಚ್ ಮಾಡಿ ಕರ್ಕೊಂಡು ಬಂದರು. ಥ್ಯಾಂಕ್ ಯು. ಫಸ್ಟ್ ಟೈಮು ನೀನು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದೆ, ಹೇಗಿತ್ತು? ನೋಡಿದ್ರಿ, ಏನೇನು ನೋಡಿದ್ರಿ? ಫಸ್ಟ್ ಡೇ ಎಲ್ಲ ಚೆನ್ನಾಗಿ ಅನಿಸ್ತಿತ್ತು. ಫಸ್ಟ್ ಡೇ ನಾವು ಇಲ್ಲಿ ಟ್ಯುಲಿಪ್ ಗಾರ್ಡನ್ಗೆ ಹೋಗಿದ್ವಿ. ಸೆಕೆಂಡ್ ಡೇ ನಾವು ಇಲ್ಲಿ ಸೋಲ್ಮಾರ್ಗಿಗೆ ಹೋಗಿದ್ವಿ. ಥರ್ಡ್ ಡೇ 22nd ನಾವು ಗುಲ್ಮಾರ್ಗಿಗೆ ಹೋಗಿದ್ವಿ. ಈವ್ನಿಂಗ್ ಬರುವಾಗ ನಾವು ಅವಾಗ ರೆಸ್ಟೋರೆಂಟಲ್ಲಿ ಊಟ ಮಾಡುವಾಗ ನ್ಯೂಸ್ ನೋಡಿದ್ವಿ. ಅವಾಗ ಟೆರರಿಸ್ಟ್ ಅಟ್ಯಾಕ್ ಅಂತ ಗೊತ್ತಾಯಿತು. ಅವಾಗ ನಮಗೆ ಅದ್ರ ಸಿವಿಯಾರಿಟಿ ಗೊತ್ತಿರಲಿಲ್ಲ. ಸೊ ನಾವು ವಾಪಸ್ ಬಂದಾಗ ರೂಮಲ್ಲಿ ನೋಡಿದಾಗ ಅವಾಗ ಗೊತ್ತಾಯಿತು ಇಷ್ಟು ದೊಡ್ಡ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ. ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಪ್ಲೇಸು ತಿರ್ಗೋಕ್ಕಂತ.
ಅದು ತುಂಬ ಚೆನ್ನಾಗಿತ್ತು. ಆದರೆ ನಮ್ಗೆ ಇನ್ನೂ ತಿರುಗಬೇಕಾಗಿತ್ತು, ಆದರೆ ಟೆರೆಸ್ಟಿಂದ ವಾಪಸ್ ಬರಬೇಕಾಗಂತ ಸಂದರ್ಭ ಆಗಿದೆ ಈಗ. ಯಾರೆಲ್ಲ ಹೋಗಿದ್ರಿ ನಿಮ್ಮ ಮಮ್ಮಿ ಜೊತೆ ಎಲ್ಲ ಓಡಾಡುವಾಗ ಯಾವ ಥರ ಫೀಲ್ ಆಯಿತು? ಈಗ ಬೇರೆಯವರು ಹಿಂಗೆ ಟೆರರಿಸ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಕೂದಾಗ ನಿಮಗೆ ಯಾವ ರೀತಿ ಆತಂಕ ಇತ್ತು? ಅವಾಗ ನಮಗೆ ತುಂಬ ಭಯ ಆಗ್ತಿತ್ತು. ರೂಮಲ್ಲಿ ಡೋರ್ ಬೆಲ್ ಕ್ಲಿಕ್ ಮಾಡಿದಾಗ ಅವಾಗ ಯಾರು ಬಂದರು ಅಂತ ತುಂಬ ಹೆದರಿಕೆ ಆಗ್ತಿತ್ತು. ಆಮೇಲೆ ಅರ್ಧ ಗಂಟೆ ಒಳಗೆ ಎಲ್ಲ ಮಿಲ್ಟ್ರಿ ಅವ್ರು ಬಂದಿದ್ದರು. ಅಲ್ಲಿ ಎಲ್ಲ ಕಡೆ ಮಿಲ್ಟ್ರಿ ಅವ್ರು ಇದ್ದರು. ನಮ್ಮ ಹೋಟೆಲಲ್ಲೂ 2-3 ಜನ ಇದ್ದರು ಸೇವ್ ಮಾಡೋಕ್ಕೆ. ಆವಾಗ ಸ್ವಲ್ಪ ಸೇಫ್ ಅನಿಸ್ತು. ಆವಾಗ ಸಂತೋಷ್ ಲಾಡ್ ಅವ್ರಿಗೆ ಕಾಲ್ ಮಾಡಿದ್ವಿ. ಆಮೇಲೆ ಅವರು ಫ್ಲೈಟ್ ಅರೇಂಜ್ ಮಾಡಿ ಅವರಿಂದ ನಾವಿಲ್ಲಿ ಸೇಫಾಗಿ ಬಂದಿದ್ದೀವಿ. ಖುಷಿ ಅನಿಸುತ್ತಾ ಈಗ ಬೆಂಗಳೂರಿಗೆ? ಅಲ್ಲಿ ಕಾಶ್ಮೀರಲ್ಲಿ ಇನ್ನೂ ತಿರುಗಬೇಕಾಗಿತ್ತು, ಆದರೆ ಬೆಂಗಳೂರಲ್ಲೇ ಬಂದು ಖುಷಿ ಆಗ್ತಿದೆ ಈಗ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಕಾಶ್ಮೀರದಿಂದ ವಾಪಸ್ ಬಂದಿರುವಂಥ ಕನ್ನಡಿಗರ ಮಾತು. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಯಾರ್ಯಾರು ಹೋಗಿದ್ರಿ ಅಲ್ಲಿ? ಘಟನೆ ಪರಿಸ್ಥಿತಿ ಹೇಗೆ ಅನಿಸ್ತು? ನಾವು 3 ಜನ ಫ್ರೆಂಡ್ಸ್ ಹೋಗಿದ್ವಿ. ಅಲ್ಲಿ ಹೋಗಿ 2 ದಿನ ಚೆನ್ನಾಗಿ ನಡೀತು. ನಮ್ಮ ಟ್ರಿಪ್ ನಿಜವಾಗ್ಲೂ ಚೆನ್ನಾಗಿ ನಡೀತು. ಆದರೆ 3ನೇ ದಿನ ನಾವು ಹೇಳ್ದಂಗೆ ನಾವು ಕ್ಯಾಶುವಲ್ ಆಗೇ ಇದ್ವಿ. ನಮ್ಗೆ ಅದು ಘಟನೆ ಆಗಿರೋದು ಒಂದು ಚೂರು ವಿಷಯನೂ ಗೊತ್ತಿಲ್ಲ. ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇದ್ದಾಗಲೇ ಇವ್ರ ಡಾಟರ್ಗೆ ಫೋನ್ ಮಾಡಿದಾಗ ಅವ್ರು ಹೇಳ್ದಾಗ್ಲೇ ನಮಗೆ ಶಾಕ್. ಆಮೇಲೆ ಗೂಗಲ್ ನ್ಯೂಸ್ ಎಲ್ಲ ನೋಡಿದಾಗ ನಮ್ಗೆ ಆವಾಗ ಭಯ ಅನಿಸ್ತು. ನೆಕ್ಸ್ಟ್ ಡೇನೇ ನಮ್ಮದು ಪಹಲ್ಗಾಮ್ ಇತ್ತು. ಸೊ ನಾವು ಕ್ಯಾನ್ಸಲ್, ಯಾಕಂದರೆ ಎಲ್ಲ ಬಂದ್ ಮಾಡಿದ್ರು. ನಮಗೂ ಹೋಗೋ ಅವಕಾಶ ಇರಲಿ, ನಾವು ಆ ಧೈರ್ಯನೂ ಮಾಡಲಿಲ್ಲ. ಬಿಡಿ, ಇಲ್ಲ ಯಾವುದು ಬೇಡ, ಭಯ ಅನಿಸ್ತು. ಯಾಕಂದರೆ ಇಷ್ಟು ವರ್ಷ ಆ ಘಟನೆ ಎಲ್ಲೂ ನಾವು ಮುಂಚೆ ಅಂದರೆ ನಾವು ಚಿಕ್ಕವರಿದ್ದಾಗ ಎಲ್ಲ ಕೇಳ್ತಾ ಇದ್ವಿ. ಬಟ್ ನಾವು ಲಿಟ್ರಲಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಹೇಗಿರುತ್ತೆ, ಶಾಕ್ ಆಯಿತು ಸ್ವಲ್ಪ. ಒಂದ್ಸಲ ಸೀದಾ ಹೋಟೆಲ್ಗೆ ಬಂದ್ವಿ. ಅಲ್ಲಿಂದ ನಾವು ನಿಲ್ಲಿಲ್ಲ, ಸೀದಾ ಹಾಗೆ ಹೋಟೆಲ್ಗೆ ಬಂದ್ವಿ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಆಲೋಚನೆ ಮಾಡೋದ್ರಲ್ಲಿ ಆಮೇಲೆ ಫ್ಲೈಟ್ ರೀಶೆಡ್ಯೂಲ್ ಮಾಡೋಣ ಅಂತ ತುಂಬ ಚೆಕ್ ಮಾಡಿದ್ವಿ. ಎಲ್ಲ ಫ್ಲೈಟು ಓವರ್ ಬುಕ್ಡ್, ಆಮೇಲೆ ಓವರ್ ಪ್ರೈಸಿಂಗ್ ಈ ಥರ ಆಗಿ ನಾವು ಸರ್ಚ್ ಮಾಡೋವಾಗ ಏನಾಯಿತು, ಅದು ಗಾಡ್ಸ್ ಗ್ರೇಸ್ ಅಂತಾನೆ ಅನ್ಬೇಕು. ನಾವು ಊಟ ಮಾಡೋವಾಗ ಆ ಹೋಟೆಲಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಕನ್ನಡಿಗರು, ಚಂದ್ರಶೇಖರ್ ಅಂತೇಳಿ ಅವ್ರ ವೈಫ್ ಊಟ ಮಾಡ್ತಿದ್ರು. ನಾವು ಕನ್ನಡ ಮಾತಾಡೋದು ನೋಡಿ, ನೀವು ಕನ್ನಡದವರ ನೋಡಿ, ನಾವು ಈ ಥರ ಸಂತೋಷ್ ಲಾಡ್ ಸರ್ ಅವರು ಅರೇಂಜ್ ಮಾಡಿದ್ದಾರೆ, ಹಿ ಹಸ್ ಲಿಟ್ರಲಿ ಕಮ್ ಟು ಶ್ರೀನಗರ್ ಟು ಟೇಕ್ ಅಸ್ ಅಂತ ಹೇಳಿಬಿಟ್ಟು ಅವ್ರ ನಂಬರ್ ಕೊಟ್ಟು, ಆಮೇಲೆ ನಾನು ಡೈರೆಕ್ಟಾಗಿ ಅವ್ರ ನಂಬರ್ ಕೊಟ್ಟರು. ನಾನು ಸಂತೋಷ್ ಲಾಡ್ ಸರ್ ಹತ್ರನೇ ಮಾತಾಡಿದೆ. ಅವ್ರು ಹೇಳಿದ್ರು ಏನು ಹೆದರಿಕೆ ಇಲ್ಲ, ನೀವು ಆಧಾರ್ ಕಾರ್ಡ್ ಕಳಿಸಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಆವಾಗ ನಮಗೆ ಸಮಾಧಾನ ಆಯಿತು, ಪರವಾಗಿಲ್ಲ. ಎಲ್ಲರೂ ಒಂದೇ ಕಡೆ ಸೇರಿದ್ರಾ? ಎಲ್ಲರೂ ಕರ್ಕೊಂಬರೋ ವ್ಯವಸ್ಥೆ ಹೇಗೆ ಮಾಡಿದ್ರು ಅಂತ? ವ್ಯವಸ್ಥೆ ನಮ್ಗೆ ಏನಂತಂದ್ರೆ 5:30 ಒಳಗಡೆ ಏರ್ಪೋರ್ಟ್ ರೀಚ್ ಆಗಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೇಗ ಪ್ಯಾಕ್ ಮಾಡಿಬಿಟ್ಟು ನಾವು ರೆಡಿ ಆದ್ವಿ. ಬಟ್ ಎಲ್ಲಾನು ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು ಅಂದರೆ ಯಾವುದೇ ತೊಂದರೆ ಆಗಿರಲಿಲ್ಲ. ಎಂಟ್ರಿ, ಸೆಕ್ಯೂರಿಟಿ ಚೆಕ್ ಎಲ್ಲನೂ ಚೆನ್ನಾಗಿ ನಡೀತು. ಅವ್ರು ಖುದ್ದಾಗಿ ಬಂದಿದ್ರು, ಅದು ನಿಜವಾಗ್ಲೂ ಗ್ರೇಟ್. ನಾವು ಬಿಯಾಂಡ್ ನಮಗೆ ಅನ್ಬಿಲೀವಬಲ್ ಆಸ್ಪೆಕ್ಟ್ ಅಂದರೆ ಅವರು ಸ್ವತಃ ಬಂದು ನಮ್ಮನ್ನೆಲ್ಲ ಮಾತಾಡಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದರು. ನಿಜವಾಗ್ಲೂ ಕರ್ನಾಟಕ ಗೌರ್ಮೆಂಟ್ಗೆ ಹ್ಯಾಟ್ಸ್ ಆಫ್. ಐ ರಿಯಲಿ ಥ್ಯಾಂಕ್ಫುಲ್ ಟು ಸಂತೋಷ್ ಲಾಡ್ ಸರ್. ಅವ್ರು ಖುದ್ದಾಗ ಅಷ್ಟು ದೂರ ಪ್ರಯಾಣ ಮಾಡಿ ನಮ್ಮ ಜೊತೆ ಅವ್ರು ಬಂದಿದ್ದು ಖಂಡಿತ ಮೆಮೊರಬಲ್. ಐ ವಿಲ್ ನೆವರ್ ಫಾರ್ಗೆಟ್ ಇನ್ ಮೈ ಲೈಫ್. ಇದಿಷ್ಟು ಪಹಲ್ಗಾಮಿಂದ ಸುರಕ್ಷಿತವಾಗಿ ಬಂದಿರತಕ್ಕಂಥ ಪ್ರವಾಸಿಗರ ಮಾತುಗಳು. ಸಂತೋಷ್ ಲಾಡ್ ಅವರು ನಮ್ಮನ್ನು ಸುರಕ್ಷಿತವಾಗಿ ಕರೆತಂದಿದ್ದಾರೆ, ಅವರಿಗೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು ಇಲ್ಲಿನ ಪ್ರವಾಸಿಗರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದನಿ. ಕಾಶ್ಮೀರದಿಂದ ಕನ್ನಡಿಗರು ಸುರಕ್ಷಿತವಾಗಿ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಗಿರುವಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದು ಕೂಡ ಬಹಳ ಮುಖ್ಯವಾಗುವಂಥದ್ದು. ಸರ್, ಇವತ್ತು ವಾಪಸ್ಸಾಗಿ ಬಂದಿದ್ರೆ ಎಷ್ಟು ಖುಷಿ ಇದೆ? ಆ್ಯಕ್ಚುಲಿ ನಾವು ಹೋಗಬೇಕಾದ್ರೆ ಭಾರಿ ಒಂದು ಸೇಫ್ ಝೋನ್ ಅಂತ ಹೋಗಿದ್ವಿ. ಎಲ್ಲ ಕಡೆನೂ ಒಂದು 2 ದಿವಸದ ಟ್ರಿಪ್ ಭಾಳ ಚೆನ್ನಾಗಾಯಿತು. ನಮಗೇನು ಅಂತ ಒಂದು ಆ ಥರ ಒಂದು ಆತಂಕನೇ ಇರಲಿಲ್ಲ. ಎಲ್ಲೂ ಆ ಥರ ಒಂದು ನಮಗೆ ಒಂದು ಕ್ಲೂನೂ ಇರಲಿಲ್ಲ. ಅಂದರೆ ಅಲ್ಲಿ ಜನಗಳು ನಡ್ಕೊಳ್ಳುವ ರೀತಿ, ನಮ್ಮನ್ನು ಸ್ಪಂದಿಸುವ ರೀತಿ ಭಾಳ ಫ್ರೆಂಡ್ಲಿ ಆಗಿತ್ತು. ಸಮ್ಟೈಮ್ ಏನಾಗ್ತಾಯಿತ್ತು ಅಂದರೆ ಅವರು ಹಣದ ಬಗ್ಗೆ ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ. ಅವರಿಗೆ ಹಣದ ಅಗತ್ಯ ಇದ್ರೂ ಹಣದ ಬಗ್ಗೆ ಅವರಿಗೆ ಅಷ್ಟು ಇರಲಿಲ್ಲ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ, ತಿನ್ನಿ ಅಂತ ಬಿಟ್ಟು. ಸೊ ಆ ಥರ ಇತ್ತು. ಬಟ್ ಈ ಇನ್ಸಿಡೆಂಟ್ ಆದಾಗ ನಮಗೆ ನ್ಯಾಚುರಲಿ ಒಂದು ಆದಾಗ ಅದು ಸಹ ಟೂರಿಸ್ಟ್ಗಳನ್ನು ಓದಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಆಗುತ್ತೆ. ಇವತ್ತು ಪಾಪ ಆ ಬಡ ಜೀವಿಗಳ ಹೋಗಿದೆ. ನಾವು ಅಪೋಸಿಷನ್ ಇದ್ದರೆ ನಮ್ಮ ಪರಿಸ್ಥಿತಿ ಹಂಗೆ ಆಗ್ತಾಯಿತ್ತು. ಯಾಕೆಂದರೆ ನಮಗೆ ನೆಕ್ಸ್ಟ್ ಡೇ ಟ್ರಿಪ್ ಅಲ್ಲೇ ಇತ್ತು, ನಮ್ಮದು ನೆಕ್ಸ್ಟ್ ಟ್ರಿಪ್ಪು ಇತ್ತು, ಸ್ಟೇನೂ ಅಲ್ಲೇ ಇತ್ತು. ಸೊ ಅದರಿಂದ ಒಂದು ನಮಗೆ ಭಾಳ ಒಂದು ಆತಂಕದ ವಾತಾವರಣ ಇತ್ತು ಅದು ಆ್ಯಕ್ಚುಲಿ. ಬಟ್ ಆದರೂ ನಾವು ಅಲ್ಲಿ ಲೋಕಲ್ ನಮ್ಮ ಕ್ಯಾಬ್ ಡ್ರೈವರ್ ಇರ್ಬೋದು ಅಥವಾ ಟೂರ್ ಆಪ್ರೇಟರ್ ಇರ್ಬೋದು ಅಥವಾ ನಾವು ಇದ್ದ ಹೋಟೆಲ್
ಓನರ್ ಇರ್ಬೋದು, ಅವರೆಲ್ಲ ನಮಗೊಂದು ಧೈರ್ಯ ತುಂಬಿಸುವಂಥ ಕೆಲಸ ಮಾಡಿದ್ದಾರೆ. ಈ ಘಟನೆ ಆಗಿದ್ದು ನಿಮ್ಗೆ ಯಾವಾಗ ಗೊತ್ತಾಯಿತು? ನಾವು ಆ್ಯಕ್ಚುಲಿ ಈ ಘಟನೆ ಆಗಬೇಕಾದ್ರೆ ನಾವು ಗುಲ್ಮಾರ್ಗಿಂದ ಬರ್ತಾ ಇದ್ವಿ. ಅಲ್ಲಿ ಬಂದು ಒಂದು ಲಂಚಿಗೆ ಅಂತ ಒಂದು ಹೋಟ್ಲಿಂದ ಅಲ್ಲಿ ನಮಗೆ ಗೊತ್ತಾಗಿದೆ. ಸಿವಿಯರಿಟಿ ನಮಗೆ ಇಷ್ಟು ಗೊತ್ತಾಗಿರಲಿಲ್ಲ. ಅದು ನಾವು ಹೋಟ್ಲ್ ರೂಮ್ಗೆ ಬಂದ ಮೇಲೇ ನಮಗೆ ಅಷ್ಟು ಗೊತ್ತಾಗಿದೆ, ಅಂದರೆ ಇಷ್ಟು ದೊಡ್ಡ ರೀತಿಯಲ್ಲಿ ಆಗಿದೆ ಅಂತ. ಆವಾಗ ನಮಗೆ ರಿಯಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಆಯಿತು. ಆದರೂ ನಾವು ಇರುವ ಹೋಟೆಲ್ ಮಿಲಿಟ್ರಿ ಕಂಟೋನ್ಮೆಂಟಿನ ಪಕ್ಕದಲ್ಲಿತ್ತು, ಮತ್ತು ನಮ್ಮ ಹೋಟೆಲ್ಗೆ 2 ಪೊಲೀಸ್ ಫೋರ್ಸ್ ವಿತ್ ವೆಪನ್ಸ್ ಇತ್ತು. ನಮ್ಮ ಲೇನಿಗೆ ಆ ಕಡೆ ಈ ಕಡೆ CRPF 4 ಜನ ಇತ್ತು, ಆ ಕಡೆ 4 ಜನ, ಈ ಕಡೆ 4 ಜನ, 2 ಜನ ಈ ಕಡೆ 2 ಜನ ಇತ್ತು. ಬಟ್ ಒಂಥರ ಸೇಫ್ ಝೋನಲ್ಲಿ ಇದ್ವಿ ನಾವು, ಅಂಥದ್ದೇನಿಲ್ಲ. ಬಟ್ ಏನಾಗುತ್ತೆ ಅಂದರೆ ಆದರೂ ಒಳಗಿನ ಒಂದು ಆತಂಕ ನಮಗೆ ಇದ್ದೇ ಇತ್ತು. ಯಾಕೆಂದರೆ ಭಯ ಇತ್ತು, ಹೊರಗೆ ಹೋಗುವಂಥ ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಮತ್ತು ನಮಗೆ ಇಲ್ಲಿನ ಫ್ರೆಂಡ್ಸು ರಿಲೇಟಿವ್ಸು ಕಾಲ್ ಮಾಡಿ ಏನೇ ಆದರೂ ಪರವಾಗಿಲ್ಲ ನೀವು ಬಂದುಬಿಡಿ ಅಂತ ಅವರು ಒಂದು ಕಾಳಜಿ ವ್ಯಕ್ತಪಡಿಸ್ತಾ ಇದ್ರು ನಮಗೆ. ಅದೊಂದು ನಮ್ಮ ಮನಸ್ಸಲ್ಲಿ ಇತ್ತೇ ಇತ್ತು. ಆ್ಯಕ್ಚುಲಿ ನೋಡಬೇಕಾದ್ರೆ ನಿನ್ನೆ ಸಂಜೆ ಒಂದು ರೌಂಡ್ ಹೋಗಿ ಬರೋಣ ಅಂತ ನಾವು ಹೋದ್ವಿ ಒಂದು ಕಡೆ, ಒಂದು ಹೋಗಿ ಬರೋಣ. ಬಟ್ ಏನಾಯಿತು, ಅಲ್ಲಿ ಹತ್ತದ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಇಲ್ಲ ಇವಾಗ ಸಡನ್ನಾಗಿ ಬಂದುಬಿಟ್ಟು ನಮಗೆ ಕೊಟ್ಬಿಟ್ಟು ಏನು ಮಾಡೋದು ಅಂತ ಹೇಳಿ. ಪಾಸಿಬಿಲಿಟಿ ಇದ್ದರೂ ಇರ್ಬೋದಲ್ಲ. ಆಮೇಲೆ ಸೀದಾ ನಾವು ವಾಪಸ್ ಬಂದು ರೂಮಲ್ಲಿ ಸೆಟ್ಲ್ ಆದ್ವಿ.